ಬ್ಯಾನರ್ನಲ್ಲಿ ಕೈ ಕಾರ್ಯಕರ್ತರ ಫೋಟೋ ಹಾಕದ ಹಿನ್ನೆಲೆಯಲ್ಲಿ ಮೈಸೂರಿನ ಹುಣಸೂರಿನಲ್ಲಿ ದೋಸ್ತಿಗಳ ನಡುವೆ ದೊಡ್ಡದೊಂದು ಜಟಾಪಟಿಯೇ ನಡೆದು ಹೋಗಿದೆ. ಮೈಸೂರಿನಲ್ಲಿ ನಡೆದಿರುವಂತಹ ಜಟಾಪಟಿ ಇದು. ಮೈಸೂರಿನ ಹುಣಸೂರಿನಲ್ಲಿ ನಡೆದಿರುವಂತಹ ಜಟಾಪಟಿ ಪೋಸ್ಟರ್ನಲ್ಲಿ ಕೈ ನಾಯಕರ ಹೆಸರನ್ನ ಹಾಕಿಲ್ಲ ಅಂತ ಹೇಳಿ ಜೆಡಿಎಸ್ ವಿರುದ್ಧ ಕಾಂಗ್ರೆಸ್ನ ಕಾರ್ಯಕರ್ತರು ಧಿಕ್ಕಾರವನ್ನ ಕೂಗಿ ಆಕ್ರೋಶವನ್ನ ಹೊರಹಾಕಿದ್ರು. ಇನ್ನು ಸಚಿವ ಜಿಟಿ ದೇವೇಗೌಡರಿಗೆ ಕೈ ಕಾರ್ಯಕರ್ತರಿಂದ ಘೆರಾವ್ ಕೂಡ ಹಾಕಲಾಯಿತು. ಇನ್ನು ಆಸ್ಪತ್ರೆ ಶಂಕುಸ್ಥಾಪನೆ ಕಾರ್ಯಕ್ರಮದಲ್ಲಿ ನಡೆದಿರುವಂಥ ಘಟನೆ ಇದು. ಏನು ಕೈ ನಾಯಕರ ಹೆಸರನ್ನು ಹಾಕದೇನೆ ಕೇವಲ ಜೆಡಿಎಸ್ನ ನಾಯಕರ ಹೆಸರು ಮಾತ್ರ ಅಲ್ಲಿ ಹಾಕಿದ್ರಂತೆ. ಈ ಕಾರಣಕ್ಕಾಗಿ ಮಾಜಿ ಶಾಸಕ ಮಂಜುನಾಥ್ ಅವರ ಬೆಂಬಲಿಗರು ಕೆಂಡಾಮಂಡಲರಾದರು. ಸಂಸದ ಪ್ರತಾಪ ಸಿಂಹ ಅವರ ಫೋಟೋ ಹಾಕಲಾಗಿದೆ, ಆದರೆ ಕಾಂಗ್ರೆಸ್ ನಾಯಕರ ಫೋಟೋವನ್ನು ಯಾಕೆ ಹಾಕಿಲ್ಲ ಅಂತ ಹೇಳಿ ಕೈ ಕಾರ್ಯಕರ್ತರು ಅಲ್ಲಿ ಗಲಾಟೆಯನ್ನು ಎಬ್ಬಿಸಿ ದೊಡ್ಡದಾದಂಥ ಜಟಾಪಟಿಗೂ ಪೂರ್ಣ ಕಾರಣವಾಗಿದೆ. ಇನ್ನು ಫೋಟೋ ಇಲ್ಲ ಅಂತ ಹೇಳಿ ಆಕ್ರೋಶ ಹೊರ ಹಾಕಿದ್ರು. ಹುಣಸೂರಿನಲ್ಲಿ 25 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಆಗ್ತಾ ಇರುವಂಥ ಆಸ್ಪತ್ರೆ ಇದು. ಆಸ್ಪತ್ರೆಗೆ ಶಂಕುಸ್ಥಾಪನೆ ನೆರವೇರಿಸುವಂಥ ಸಂದರ್ಭದಲ್ಲಿ ಕೈ ನಾಯಕರ ಫೋಟೋಗಳು ಇಲ್ಲ. ಕೈ ನಾಯಕರ ಫೋಟೋ ಯಾಕೆ ಹಾಕಿಲ್ಲ ಅಂತ ಹೇಳಿ ಜೆಡಿಎಸ್ನವರು ಯಾಕೆ ಹಾಕಿಲ್ಲ ಅಂತ ಹೇಳಿ ಕಾಂಗ್ರೆಸ್ನ ಕಾರ್ಯಕರ್ತರು ಜಟಾಪಟಿಯನ್ನು ಮಾಡಿಕೊಂಡಿರುವಂಥ ಘಟನೆ ಹುಣಸೂರಿನಲ್ಲಿ ನಡೆದಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಮ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಮ್, ಏನಿದು ವಿಚಾರ ಅಂತ ಕೈ ನಾಯಕರ ಫೋಟೋ ಅಲ್ಲಿಲ್ಲ ಅಂತ ಹೇಳಿ ಗಲಾಟೆ ಎಬ್ಬಿಸಿದ್ದಾರೆ. ಜೊತೆಗೆ ಬಿಜೆಪಿಯ ಸಂಸದರ ಫೋಟೋ ಹಾಕಿಸ್ತೀರಿ, ಯಾಕೆ ಕಾಂಗ್ರೆಸ್ನ ನಾಯಕರ ಫೋಟೋ ಹಾಕ್ಸೋದಿಲ್ವಾ ಅಂತ ಏನು ವಿಚಾರ ಇದು ರಾಮ್? ಖಂಡಿತವಾಗಿ ಆನಂದ್, ಮೈತ್ರಿ ಸರ್ಕಾರದ ವಿಚಾರ ರಾಜ್ಯದಲ್ಲಿ ದೋಸ್ತಿ, ಮೈಸೂರು ಭಾಗದಲ್ಲಿ ಕುಸ್ತಿ ಅನ್ನೋದು ಈಗಲೂ ಸಹ ಮುಂದುವರೆದಿದೆ. ಈ ಹಿಂದೆ ಮೈಸೂರು ಜಿಲ್ಲಾ ಪಂಚಾಯಿತಿ, ಮೈಸೂರು ಮಹಾನಗರ ಪಾಲಿಕೆಯಲ್ಲಿ ಜಟಾಪಟಿಯನ್ನು ನೋಡಿದ್ವು. ಅಷ್ಟೇ ಅಲ್ಲ, ಹುಣಸೂರಿನಲ್ಲಿ ಹಾಲಿ ಶಾಸಕರು, ಮಾಜಿ ಶಾಸಕರು ಸಹ ಕಿತ್ತಾಡ್ಕೊಂಡಿದ್ರು. ಇದೀಗ ಹುಣಸೂರಿನ ಸರದಿ, ಹುಣಸೂರಿನಲ್ಲಿ ಹೈಟೆಕ್ ಆಸ್ಪತ್ರೆ ನಿರ್ಮಾಣ ಕಾಮಗಾರಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಜಿಟಿ ದೇವೇಗೌಡರು ಆಗಮಿಸಿದ್ರು. ಕಾರ್ಯಕ್ರಮ ಸಹ ನಿಗದಿಯಾಗಿತ್ತು. ಆದ್ರೆ ಕಾರ್ಯಕ್ರಮದಲ್ಲಿ ಹಾಕಲಾಗಿದ್ದಂತಹ ಬ್ಯಾನರ್ ನಲ್ಲಿ ಕೈ ನಾಯಕರಿಗೆ ಅವಕಾಶವನ್ನ ಕೊಟ್ಟಿರಲಿಲ್ಲ. ಕನಿಷ್ಠ ಉಪಮುಖ್ಯಮಂತ್ರಿ ಪರಮೇಶ್ವರ್ ಅವರ ಫೋಟೋ ಸಹ ಹಾಕಿರಲಿಲ್ಲ. ಅದರ ಬದಲಾಗಿ ಬಿಜೆಪಿ ಸಂಸದ ಪ್ರತಾಪ ಸಿಂಹ, ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಜಿಟಿ ದೇವೇಗೌಡ ಸೇರಿದಂತೆ ಜೆಡಿಎಸ್ನ ನಾಯಕರ ಫೋಟೋಗಳು ರಾರಾಜಿಸುತ್ತಿದ್ವು. ಇದಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು. ಮೈತ್ರಿ ಸರ್ಕಾರದಲ್ಲಿ ನೀವು ಕೆಲಸವನ್ನ ಮಾಡ್ತಾ ಇದ್ದೀರಾ, ಎರಡೂ ಪಕ್ಷದ ನಾಯಕರ ಫೋಟೋವನ್ನ ಹಾಕ್ಬೇಕು ಅಂತೇಳಿ ಅಲ್ಲಿ ತಾಕೀತು ಮಾಡಿ ಜಿಲ್ಲಾ ಉಸ್ತುವಾರಿ ಸಚಿವ ಜಿಟಿ ದೇವೇಗೌಡರ ಕಾರಿಗೆ ಘೆರಾವನ್ನ ಹಾಕಿದ್ರು. ಮತ್ತೆ ಅವರನ್ನ ಮುಂದೆ ಹೋಗೋದಕ್ಕೂ ಬಿಡಲ್ಲ ಅಂತೇಳಿ ಮುತ್ತಿಗೆಯನ್ನ ಹಾಕಿದ್ರು. ಇದಾದ ನಂತರ ಅಲ್ಲಿದ್ದಂತ ಪೊಲೀಸರು ಪರಿಸ್ಥಿತಿಯನ್ನು ತಿಳಿಗೊಳಿಸುವಂತ ಪ್ರಯತ್ನವನ್ನ ಮಾಡಿದ್ರು. ಜಿಲ್ಲಾ ಉಸ್ತುವಾರಿ ಸಚಿವರು ಅಲ್ಲಿಂದ ಹೋದ ನಂತರವೂ ಕಾಂಗ್ರೆಸ್ನ ಕಾರ್ಯಕರ್ತರು ಜೆಡಿಎಸ್ನ ವಿರುದ್ಧ ಧಿಕ್ಕಾರವನ್ನ ಕೂಗ್ತಾ ಇದ್ರು. ಅಂದ್ರೆ ನಮ್ಮ ಕೈ ನಾಯಕರಿಗೆ ಅವಮಾನವನ್ನ ಮಾಡಲಾಗಿದೆ. ಪ್ರತಿ ಬಾರಿ ಮೈಸೂರು ಜಿಲ್ಲೆಯಲ್ಲಿ ಇದೇ ರೀತಿಯಾದಂತದ್ದು ಮುಂದುವರೆದಿದೆ. ಹೀಗೆ ಮುಂದುವರಿತಾ ಇದ್ರೆ ನಮಗೆ ಮೈತ್ರಿ ಸರ್ಕಾರದಲ್ಲಿ ಯಾವುದೇ ರೀತಿಯಾದಂತಹ ಬೆಲೆಯನ್ನ ಜೆಡಿಎಸ್ ಅವರು ಕೊಡ್ತಾ ಇಲ್ಲ ಅನ್ನೋ ಆರೋಪವಾಗಿದೆ. ಇದು ಕೇವಲ ಸ್ಯಾಂಪಲ್ ಮಾತ್ರ ಆನಂದ್. ಮೈಸೂರು ಭಾಗದಲ್ಲಿ ಈಗಲೂ ಸಹ ಜೆಡಿಎಸ್ ಮತ್ತೆ ಕಾಂಗ್ರೆಸ್ ಕಾರ್ಯಕರ್ತರು ಹೊಂದಾಣಿಕೆ ಆಗ್ತಾ ಇಲ್ಲ. ಪ್ರತಿ ಚಿಕ್ಕ ಚಿಕ್ಕ ವಿಚಾರದಲ್ಲೂ ಈ ರೀತಿಯಾದಂತಹ ಗಲಾಟೆಗಳು ಆಗಾಗ ಆಗ್ತಾನೆ ಇರುತ್ತೆ. ಅದೇ ರೀತಿಯಾಗಿ ಇವತ್ತು ಸಹ ಮುಂದುವರೆದಿದೆ. ಹೀಗಾಗಿ ನಮ್ಮ ಮೈತ್ರಿ ಇಲ್ಲಿ ವರ್ಕೌಟ್ ಆಗೋದಿಲ್ಲ ಅಂತೇಳಿ ನಾಯಕರುಗಳು ಸಹ ಈ ಹಿಂದೆ ನಾವು ಬಿಜೆಪಿ ಜೊತೆ ಹೋಗ್ತೇವೆ ಅಂತ ಹೇಳಿದ್ರು. ಅದಕ್ಕೆ ಪೂರಕ ಎಂಬಂತೆ ಇವತ್ತು ಕೈ ನಾಯಕರ ಫೋಟೋಗಳು ಬ್ಯಾನರ್ ಅಲ್ಲಿ ಇಲ್ಲ ಅಂದ್ರೂ ಸಹ ಸಂಸದ ಪ್ರತಾಪ್ ಸಿಂಹ ಅವರ ಒಂದು ಫೋಟೋ ಹಾಕಿದ್ದು ಕಾಂಗ್ರೆಸ್ ಕಾರ್ಯಕರ್ತರ ಆಕ್ರೋಶಕ್ಕೆ ಕಾರಣವಾಗಿತ್ತು. ಆನಂದ್, ಧನ್ಯವಾದ ರಾಮ್ ಮಾಹಿತಿಗಾಗಿ.